ನಿಮ್ಮ ಹತ್ರ ಏನಾದರೂ ದುಬಾರಿ ಒಡವೆಗಳಿದ್ರೆ ವಸ್ತುಗಳಿದ್ರೆ ಅದನ್ನ ಬ್ಯಾಂಕ್ ನಲ್ಲಿ ಸೇಫ್ ಆಗಿ ಇಡಬೇಕು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಬ್ಯಾಂಕ್ ನಲ್ಲಿ ಇಟ್ಟರು ಕೂಡ ನಿಮ್ಮ ಹಣ ಒಡವೆ ಸೇಫ್ ಅಲ್ಲ. ಯಾಕೆ ಏನು ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ ನೀವು ಕೂಡ ಶಾಕ್ ಆಗಿರ್ತೀರಾ. ಇದು ಬೆಂಗಳೂರಿನ ವೈಟ್ ಫೀಲ್ಡ್ ಮುಖ್ಯ ರಸ್ತೆಯಲ್ಲಿರುವಂತಹ HDFC ಬ್ಯಾಂಕ್ ನಲ್ಲಿ ಆಗಿರೋದು. ಹೆಂಗ್ ಸಾಧ್ಯ ಅಂತ ಮಾತ್ರ ಅರ್ಥ ಆಗ್ತಿಲ್ಲ. ಲಾಕರ್ ನಲ್ಲಿ ಇಟ್ಟಿದ್ದಂತಹ ಚಿನ್ನದ ದುಬಾರಿ ವಾಚ್ಗಳು, ಚಿನ್ನ ಎಲ್ಲವೂ ಕೂಡ ನಾಪತ್ತೆಯಾಗಿದೆ. ಬ್ಯಾಂಕ್ ಲಾಕರೇ ಸೇಫ್ ಅಲ್ಲ ಅಂತ ಅನ್ಸೋಕ್ ಶುರುವಾಗಿದೆ. ಬ್ಯಾಂಕ್ ನಲ್ಲಿ ಅಡವಿಗಿಟ್ಟಿದ್ದ 1 kgಗೂ ಹೆಚ್ಚು ಚಿನ್ನ ನಾಪತ್ತೆ. ಲಾಕರ್ ತೆಗೆದು ಸಲೀಸಾಗಿ ಚಿನ್ನವನ್ನು ದೋಚಿದ್ದಾರೆ ದುಷ್ಕರ್ಮಿಗಳು. ಇದನ್ನ ದುಷ್ಕರ್ಮಿಗಳು ಅಂತ ಹೇಳೋಕೆ ಬರಲ್ಲ ಅಂತ ಅನ್ಸದೆ. ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅಂತ ಕ್ಲಿಯರ್ ಪಿಕ್ಚರ್ ಸಿಗೋಕ್ ಒಂದು ಅನುಮಾನ ಅಂತೂ ವ್ಯಕ್ತವಾಗ್ತಾ ಇದೆ. ಬ್ಯಾಂಕ್ ಸಿಬ್ಬಂದಿಗಳಿಂದಲೇ ಕೃತ್ಯ ನಡೆದಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ವೈಟ್ ಫೀಲ್ಡ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದೀಗ ಎನ್ಕ್ವೈರಿ ಶುರು ಮಾಡಿದ್ದಾರೆ. ಇದೀಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.